ಶ್ರೀ ಗುರುಭ್ಯೋ ನಮಃ. ಹಿಂದಿನ ಕಥಾನಕದಲ್ಲಿ ಪೃಥು ಚಕ್ರವರ್ತಿಯು ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತನಾದ ಬಳಿಕ ಪ್ರಜೆಗಳು ಆಹಾರಕ್ಕಾಗಿ ಹಾಹಾಕಾರ ಮಾಡುತ್ತಿದ್ರು ಅನ್ನೋದನ್ನು ಕೇಳಿ ಕುಪಿತನಾಗಿ ಭೂಮಿಯನ್ನು ಬೆನ್ನಟ್ಟಿ ಹೊತ್ತ ಕ್ರಿಯಾದನನ್ನು ಹತ್ಯೆ ಮಾಡುವುದು ಉಚಿತ ಅಲ್ಲ ಎಂಬುದಾಗಿ ಪೃಥ್ವಿಯು ಆತನನ್ನು ಬೇಡಿಕೊಂಡಳು ಅನ್ನುವಂಥ ಘಟನೆಗಳನ್ನು ನಾವು ನೋಡಿದೆವು. ಆತ ಆ ಪೃಥ್ವಿಗೆ ಏನು ಉತ್ತರವನ್ನು ಹೇಳಿ ಆ ಬಳಿಕ ಮುಂದೆ ತನ್ನ ಪ್ರಜೆಗಳಿಗೆ ಅನುಕೂಲಕ್ಕಾಗಿ ಯಾವ ಕಾರ್ಯಗಳನ್ನು ಮಾಡಿದ ಇತ್ಯಾದಿಗಳನ್ನು ನಾವೀಗ ಹರಿವಂಶದ 6ನೇ ಅಧ್ಯಾಯದಲ್ಲಿ ಮತ್ತು ಭಾಗವತದ 18ನೇ ಅಧ್ಯಾಯದಲ್ಲಿ ಗಮನಿಸಬೇಕಾಗಿದೆ. ಪೃಥು ಚಕ್ರವರ್ತಿ ಹೇಳಿದ, ಭೂದೇವಿಯೇ, ಈ ಭೂಮಿಯಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿಯು ತನ್ನ ಸಲುವಾಗಿ ಬೇರೆ ಯಾರನ್ನಾದರೂ ಹಿಂಸಿಸಿದರೆ, ಹತ್ಯೆ ಮಾಡಿದರೆ ಅದು ಪಾಪಕ್ಕೆ ಕಾರಣ ಆಗ್ತದೆ. ಆದರೆ ಒಬ್ಬ ಶಿಕ್ಷೆಗೊಳಗಾಗಿ ಅದರಿಂದ ನೂರಾರು ಜನರಿಗೆ ಸುಖವಾಗುವುದಾದರೆ ಅದರಿಂದ ಯಾವ ಪಾತಕವೂ ಇಲ್ಲ, ಯಾವ ದೋಷವೂ ಇಲ್ಲ. ಸುಖಂ ಇದಂತಿ ಬಹವಃ ಯಸ್ಮಿನ್ಸ್ತು ನಿಹತೆ ಶುಭೆ ತಸ್ಮಿನ್ ನಾಸ್ತಿ ಹತೆ ಭದ್ರೇ ಪಾತಕಂ ಚೋಪಪಾತಕಂ ಎಂಬುದಾಗಿ ಆ ಪೃಥು ಚಕ್ರವರ್ತಿ ಹೇಳಿದ. ನಾನು ಉದ್ಧತರಾದಂತಹ ನಿನ್ನನ್ನು ಸಂಹಾರ ಮಾಡಿ ನನ್ನ ಪ್ರಜೆಗಳೆಲ್ಲವನ್ನು ಕೂಡ ರಕ್ಷಣೆ ಮಾಡುವನಿದ್ದೇನೆ. ನೀನು ಇಲ್ಲದಂತಾದರೆ ಎಲ್ಲಿ ನಾನು ಪ್ರಜೆಗಳನ್ನ ಪಾಲನೆ ಮಾಡ್ತೇನೆ ಎಂಬುದಾಗಿ ನೀನು ಪ್ರಶ್ನೆ ಮಾಡಿದ್ದೀನಿ. ಭೂದೇವಿಯೇ ನಷ್ಟರಾಗಿ ಹೋದರೆ ಆಧಾರಭೂತವಾದ ವಸ್ತುವೇ ಇಲ್ಲವಾದ್ದರಿಂದ ಎಲ್ಲಿ ರಾಜನಾದ ನೀನು ಪ್ರಜೆಗಳನ್ನ ಪಾಲನೆ ಮಾಡ್ತೇನೆ ಎಂಬುದಾಗಿ ಭೂದೇವಿ ಕೇಳಿದ್ದು. ಅದಕ್ಕೆ ಪೃಥು ಚಕ್ರವರ್ತಿ ಒಂದು ದಿಟ್ಟತನವಾದ ಉತ್ತರವನ್ನು ಕೊಟ್ಟ. ನನ್ನ ಶರೀರವನ್ನೇ ನಾನು ಸರ್ವತ್ರ ಹರಡ್ತೇನೆ, ಹರಡಿ ನೀನು ಈಗ ಧರಿಸಿರುವಂತಹ ಪ್ರಜೆಗಳನ್ನು ನಾನು ನನ್ನ ಶರೀರದ ಮೇಲೆ ಧರಿಸ್ತೇನೆ ಎಂಬುದಾಗಿ ಆತ ಹೇಳಿದ. ಆತ್ಮಾನಂ ಪ್ರತಹಿತ್ವಾಹಂ ಎಂಬುದಾಗಿ ಉತ್ತರ ಹೇಳಿದಂತ ನಾವು ನೋಡ್ತೀವಿ. ನಮ್ಮ ದೇಶದ ಚಕ್ರವರ್ತಿಗಳು, ರಾಜರು ಮತ್ತು ಆಡಳಿತಗಾರರು ಪ್ರಜೆಗಳ ಹಿತಕ್ಕಾಗಿ ಅನುಸರಿಸಿಕೊಂಡು ಬಂದಿರತಕ್ಕಂಥ ಒಂದು ಶ್ರೇಷ್ಠವಾದ ಪರಂಪರೆಯನ್ನ ಈ ಶ್ಲೋಕ ಬಿಂಬಿಸ್ತದೆ. ತಮ್ಮ ಶರೀರವನ್ನ, ತಮ್ಮ ಸುಖವನ್ನ, ತಮ್ಮ ಹಿತಾಸಕ್ತಿನೆಲ್ಲವನ್ನು ಕೂಡ ಬಲಿ ಕೊಟ್ಟು ಪ್ರಜೆಗಳ ಸಲುವಾಗಿ ಜೀವನ ನಡೆಸಿದಂತಹ ಅನೇಕ ರಾಜರನ್ನು ನಾವು ಪುರಾಣದ ಕಾಲದಲ್ಲಿ ಕೂಡ ಗಮನಿಸಿದ್ದೇವೆ. ಆಧುನಿಕ ಕಾಲದಲ್ಲಿಯೂ ಇತ್ತೀಚಿನವರೆಗೂ ಕೂಡ ಅಂತಹ ಅನೇಕ ಚಕ್ರವರ್ತಿಗಳನ್ನು ನಾವು ಗಮನಿಸ್ತೇವೆ. ಅನೇಕ ಜನ ರಾಜರು, ರಾಜ ಮಹಿಷಿಯರು, ರಾಜಪುತ್ರಿಯರು ಸಾಮ್ರಾಜ್ಯಕ್ಕಾಗಿ, ರಾಜಧಾನಿಗಾಗಿ ತಮ್ಮ ಶರೀರವನ್ನ ಪರಿತ್ಯಾಗ ಮಾಡಿದ್ದು, ತಮ್ಮ ಬಲಿದಾನವನ್ನು ಕೊಟ್ಟಿದ್ರು. ಕೆರೆಗಳ ನಿರ್ಮಾಣಕ್ಕಾಗಿ ತಮ್ಮ ಬಲಿಯನ್ನು ಕೊಟ್ಟಂತ ಘಟನೆಗಳು ನಾವು ನೋಡ್ತೀವಿ. ಕನ್ನಡ ನಾಡಿನ ಸಾಮ್ರಾಟರಲ್ಲಿ ಒಬ್ಬನಾದಂಥ ಅಮೋಘ ವರ್ಷ ನೃಪತುಂಗ ತನ್ನ ಹೆಬ್ಬೆರಳನ್ನೇ ಬಲಿ ಕೊಟ್ಟ ಎಂಬುದಾಗಿ ನಾವು ಇತಿಹಾಸದಲ್ಲಿ ನೋಡ್ತೀವಿ. ಆತನ ರಾಜ್ಯದಲ್ಲಿ ದೀರ್ಘಕಾಲದ ಬರಗಾಲ ಬಂದಿತ್ತಂತೆ. ಲಕ್ಷ್ಮೀದೇವಿಯ ಸಂತೋಷಕ್ಕಾಗಿ ಆಕೆಯನ್ನು ಸ್ತುತಿಸಿದರೆ ಬರಗಾಲ ಪರಿಹಾರವಾದೀತು ಎಂಬ ಭಾವನೆಯಿಂದ ಆತ ತನ್ನ ಹೆಬ್ಬೆರಳನ್ನೇ ಬಲಿಕೊಟ್ಟ ಎಂಬ ಸಂಗತಿ ಇತಿಹಾಸದಲ್ಲಿ ವಿವೃತವಾಗಿದೆ. ಹೀಗೆ ಅಂಥ ಶ್ರೇಷ್ಠ ಪರಂಪರೆಯಲ್ಲಿ ಹುಟ್ಟಿದಂತಹ ರಾಜರಲ್ಲಿ ಮೊದಲಿಗನಾದವನು ಈ ಚಕ್ರವರ್ತಿ, ಈ ಪೃಥು ಚಕ್ರವರ್ತಿ. ಎಲ್ಲ ರಾಜರಲ್ಲಿ ಆತನ ಮೊದಲಿಗ, ಪ್ರಜೆಗಳಿಗೆ ವೃತ್ತಿಯನ್ನು ಕಲಿಸಿಕೊಟ್ಟಂತಹ ಮೊದಲ ಸಾಮ್ರಾಟ ಎಂಬುದಾಗಿ ಅದನ್ನ ಪುರಾಣಗಳು ಕೂಡ ವರ್ಣನೆ ಮಾಡ್ತವೆ. ಹೀಗೆ ನಮ್ಮ ಆಜ್ಞೆಯಂತೆ ನೀನು ವರ್ತಿಸದಿದ್ದರೆ ನಿನ್ನನ್ನು ಸಂಹರಿಸಿ
ನಾನು ನನ್ನ ಶರೀರದ ಮೇಲೆ ಪ್ರಜೆಗಳನ್ನ ಧಾರಣೆ ಮಾಡ್ತೇನೆ ಎಂಬುದಾಗಿ ಚಕ್ರವರ್ತಿ ಹೇಳಿದ. ಹಾಗಾಗಿ ನನ್ನ ಆಜ್ಞೆಯನ್ನು ಈಗ ನೀನು ಗೌರವಿಸಿ ನಿನ್ನನ್ನ ಅವಲಂಬಿಸಿ ಬದುಕಬೇಕಂತ ಪ್ರಜೆಗಳನ್ನ ಪೋಷಿಸಬೇಕು ನೀನು ಎಂಬುದಾಗಿ ಆಕೆ ಹೇಳಿದ್ದು. ದ್ವಿತೃತ್ವಂ ಚ ನೀಗಚ್ಚ ತದ ಏನ ಮಹಂಶರಂ ನೇಚ್ಛೇಯಂ ತ್ವದ್ವಧಾರ್ಥಂ ಉದ್ಯತಂ ಘೋರದರ್ಶನಂ. ನೀನು ನನ್ನ ಆಜ್ಞಾಧಾರಕಳಾಗು, ನನ್ನ ಮಗಳಾಗು ಮತ್ತು ಪ್ರಜೆಗಳ ಪೋಷಣೆಯನ್ನು ಮಾಡು. ಹಾಗಾದ್ರೆ ನಾನು ನಿನ್ನನ್ನು ಕೊಲ್ಲಿಕ್ಕಾಗಿ ಎತ್ತಿರುವಂತಹ ಈ ಧನಸ್ಸನ್ನ ಕೆಳಗಿಳಿಸ್ತೇನೆ ಎಂಬುದಾಗಿ ಪೃಥ್ವಿ ಚಕ್ರವರ್ತಿ ಹೇಳಿದ. ಹೀಗೆ ಆತನ ಮಗಳಾದ್ರಿಂದ, ಪೃಥ್ವಿನ ಮಗಳಾದ್ರಿಂದ ಪೃಥ್ವಿ ಎಂಬ ಹೆಸರನ್ನು ಆಕೆ ಪಡೆದುಕೊಂಡ್ಲು. ಮತ್ತೆ ಆಕೆ ಹೇಳಿದ್ದು, ನೀನು ಹೇಳಿದ್ದನ್ನ ಎಲ್ಲವನ್ನೂ ಕೂಡ ನಾನು ಮಾಡ್ತೇನೆ, ಇದರಲ್ಲಿ ಯಾವುದೇ ಸಂಶಯವಿಲ್ಲ. ನಿನ್ನ ಪ್ರಜೆಗಳನ್ನ ಪುಷ್ಟರನ್ನಾಗಿ ಮಾಡಲಿಕ್ಕೆ ನನ್ನ ಸಹಕಾರ ದೊರೆಯುವಂತೆ ನೀನೇ ಒಂದು ಉಪಾಯವನ್ನು ಕಂಡುಹಿಡಿ. ನನಗೊಂದು ಕರುವಾಗುವಂತೆ ಮಾಡು, ನಾನು ಆ ಕರುವಿಗೆ ನನ್ನ ಹಾಲನ್ನು ಉಣಿಸ್ತೇನೆ ಮತ್ತು ನನ್ನ ಪ್ರದೇಶದಲ್ಲೆಲ್ಲವನ್ನೂ ಕೂಡ ಸಮತಟ್ಟಾಗಿ ಮಾಡು. ಆಗ ನನ್ನ ಹಾಲಿನ ರೂಪವಾದ ಸಂಪನ್ಮೂಲವೆಲ್ಲವೂ ಕೂಡ ಎಲ್ಲ ಕಡೆ ಸಮಾನವಾಗಿ ಹರಡಿ ಎಲ್ಲ ಪ್ರಜೆಗಳಿಗೆ ತಲುಪುವಂತಾಗ್ತದೆ ಎಂಬುದಾಗಿ ಆಕೆ ಹೇಳಿದ್ದು. ಭಾಗವತದಲ್ಲಿ ಹೇಳುವಂತೆ ನಾನು ಯಾತಕ್ಕಾಗಿ ನನ್ನ ಸಂಪತ್ತನ್ನು ಪ್ರಜೆಗಳಿಂದ ಅಡಗಿಸಿಕೊಂಡಿದ್ದೆ ಎಂಬುದನ್ನು ಆಕೆ ವಿವರಿಸಿ ಹೇಳ್ತಾರೆ. ಹಿಂದೆ ಬ್ರಹ್ಮದೇವರು ಪ್ರಾಣಿಗಳ ಆಹಾರಕ್ಕಾಗಿ ಯಜ್ಞ ಮೊದಲಾದ ಆಚರಣೆಗಳಿಗಾಗಿ ಧಾನ್ಯಗಳು ಸೃಷ್ಟಿ ಮಾಡಿದರು. ಆದರೆ ವೃತ ಸಂಯಮಹೀನರಾದಂತಹ ದುರಾಚಾರಿಗಳಾದಂತಹ ಜನರು ಅದನ್ನು ಉಪಯೋಗ ಮಾಡುವುದನ್ನ ನಾನು ಕಂಡುಕೊಂಡೆ. ಹಾಗಾಗಿ ಅವೆಲ್ಲ ದುಷ್ಟರ ಕೈಯಿಂದ ನನ್ನ ಸಂಪನ್ಮೂಲಗಳು ಪೋಲಾಗುವುದನ್ನು ತಡೆಯುವುದಕ್ಕಾಗಿ ನಾನು ಹೀಗೆ ಮಾಡಬೇಕಾಯ್ತು. ಲೋಕಪಾಲನೆ ಹೊಣೆ ಹೊತ್ತಿರುವಂತಹ ನಿಮ್ಮಂಥ ರಾಜರು ಕೂಡ ನನ್ನನ್ನು ಆಧರಿಸುವುದನ್ನು ಬಿಟ್ಟರು. ಹಾಗಾಗಿ ನನ್ನಲ್ಲಿ ಹುಟ್ಟಿರುವಂತಹ ಆಹಾರ ಬೀಜಗಳನ್ನೆಲ್ಲೂ ಕೂಡ ನಾನು ನುಂಗಿಬಿಟ್ಟೆ. ಸಸ್ಯ ಸಮೃದ್ಧಿ ಆಗುವಂತೆ ಹೋಯಿತು ಎಂಬುದಾಗಿ ಆ ಪೃಥ್ವಿ ಅದೆಲ್ಲವನ್ನು ವಿವರಿಸಿ ಹೇಳಿದ್ಲು. ಪುರಾಸೃಷ್ಟಾಹ ಹಿ ಓಷಧಯ ಬ್ರಹ್ಮಣಯ ವಿಷಾಂಪತೆ ಪುಜ್ಯಮಾನಾಹ ನಯಾ ದೃಷ್ಟಾಹ ಅಸಭ್ಯರ ಹೃದವೃತೈ. ಅಸಜ್ಜನರಾದವರು ಮತ್ತು ಯಾವುದೇ ವೃತವಿಲ್ಲದವರು ದೇವತಾ ಕಾರ್ಯಗಳನ್ನು ಮಾಡಿ ಯಜ್ಞಾದಿಗಳನ್ನು ಮಾಡಿ ಯಜ್ಞಶೇಷವನ್ನ ಭೋಜನ ಮಾಡಬೇಕು ಮತ್ತು ತಮ್ಮ ಸಹವರ್ತಿಗಳಾದಂತಹ ಮಾನವರಿಗೆ ಪಶು ಪಕ್ಷಿಗಳಿಗೂ ಕೂಡ ಬಲಿ ಇತ್ಯಾದಿ ರೂಪದಲ್ಲಿ ಆಹಾರವನ್ನು ಕೊಟ್ಟು ತಾವು ಭೋಜನ ಮಾಡಬೇಕು ಎಂಬುದಾಗಿ ವ್ರತದ ನಿಷ್ಠೆ ಇಲ್ಲದೇ ಇರುವಂತಹವರು ದುಷ್ಟರಾದವರು ಈ ಸಂಪನ್ಮೂಲಗಳನ್ನು ಉಪಯೋಗ ಮಾಡುವುದನ್ನು ನೋಡಿ ನಾನು ಅದನ್ನ ಉಪಸಂಹಾರ ಮಾಡಿಕೊಂಡೆ ಎಂಬುದಾಗಿ ಆಕೆ ಹೇಳ್ತಿದ್ದಾರೆ. ಈಗ ವತ್ಸಂಕಲ್ಪೆಯ ನೀವೀರ, ನನಗೊಂದು ಮಗುವನ್ನು ನನಗೊಂದು ಕರುವನ್ನು ನೀನು ಹುಟ್ಟಿಸಿಕೊಡು. ಹಾಲು ಕರೆಯುವ ಪಾತ್ರೆಯನ್ನು ಮತ್ತು ಹಾಲು ಕರೆಯುವ ವ್ಯಕ್ತಿಯನ್ನ ನೀನು ಏರ್ಪಡಿಸಿ ವ್ಯವಸ್ಥೆ ಮಾಡು. ಹಾಲಿನ ರೂಪದಲ್ಲಿ ನನ್ನೆಲ್ಲ ಸಂಪನ್ಮೂಲಗಳನ್ನು ನಾನು ಈ ವಿಶ್ವದ ಎಲ್ಲ ಪ್ರಜೆಗಳಿಗೆ ಒದಗಿಸಿಕೊಡ್ತೇನೆ. ಮತ್ತೊಂದು ಮಾತೇನೆಂದ್ರೆ, ಸಮಾಂಸ ಕುರು ಮಾಂ ರಾಜನ್ ದೇವದುಷ್ಟಂ ವೃತ್ತಿಷ್ಟಂ ಯಥಾಪಯ ಅಪರ್ತಾವಿಷು ಭದ್ರಂತೆ ಉಪಾವರ್ತೇತ ಮೇ ವಿಭೋ. ನನ್ನನ್ನ ಯಾವುದೇ ತಗ್ಗುದಿನ ಇಲ್ಲದವಳನ್ನಾಗಿ ಸಮಳನ್ನಾಗಿ ಮಾಡು. ಇದರಿಂದ ನಿನಗೂ ನಿನ್ನ ಪ್ರಜೆಗಳಿಗೂ ಎಲ್ಲರಿಗೂ ಕೂಡ ಕಲ್ಯಾಣವಾಗ್ತದೆ ಎಂಬುದಾಗಿ ಹೇಳಿದರು. ಹೀಗೆ ಆ ಭೂದೇವಿ ಹೇಳಿದಂತ ಸಲಹೆ ಏನಿತ್ತು ಅದು ಪೃಥ್ವಿ ಚಕ್ರವರ್ತಿಗೆ ಒಪ್ಪಿಗೆ ಆಯಿತು. ಅದರಂತೆ ಆತ ಎಲ್ಲವನ್ನು ಭೂಮಂಡಲವನ್ನ ಸಮವನ್ನಾಗಿ ಮಾಡಿದ. ಹಿಂದಿನ ಮನ್ವಂತರದಲ್ಲಿ ಭೂಮಿ ಎಲ್ಲ ಕಡೆ ಸರ್ವತ್ರ ಹಳ್ಳ ತಿಟ್ಟುಗಳಿಂದ ಕೂಡಿತ್ತು. ನಗರ ಗ್ರಾಮ ಅಂತಕ್ಕಂಥ ವಿಭಾಗ ಆಗ ಇರಲಿಲ್ಲ ಅಂತ ಹೇಳ್ತದೆ ಹರಿವಂಶ. ನ ಸಸ್ಯಾನಿ ನ ಗೋರಕ್ಷ ನ ಕೃಷಿ ನ ವನಿಕ್ಪಥ ನೈವ ಸತ್ಯಾಮೃತಂ ತತ್ರ ನಲೋಭೋ ನ ಸಂವತ್ಸರ. ನಗರ ಗ್ರಾಮ ಅಂತಕ್ಕಂಥ ವಿಭಾಗ ಇರಲಿಲ್ಲ, ಸಸ್ಯಗಳಿರಲಿಲ್ಲ, ಗೋರಕ್ಷಣೆ ಮೊದಲಾದಂತಹ ಚಟುವಟಿಕೆಗಳಿರಲಿಲ್ಲ, ಕೃಷಿ ಇರಲಿಲ್ಲ, ವ್ಯಾಪಾರ ವ್ಯವಹಾರಗಳಿರಲಿಲ್ಲ. ಹೀಗೆ ಈ ಎಲ್ಲ ವ್ಯವಸ್ಥೆಯು ಕೂಡ ಪೃಥ್ವಿನ ರಾಜ್ಯಭಾರದ ಪ್ರಾರಂಭದ ಬಳಿಕವೇ ಏರ್ಪಟ್ಟದು ಎಂಬುದಾಗಿ ಹರಿವಂಶ ತೋರಿಸುತ್ತದೆ.
ಯತ್ರ ಯತ್ರ ಸಮಂತಸ್ಯಾಹ ಭೂಮಿರಾಸಿ ದಿಶಾನಶ ತತ್ರ ತತ್ರ ಪ್ರಜಾಃ ಸರ್ವಾಃ ಸಂವಾಸಂ ಸಮರೋಚಯನ್. ಯಾವ ಯಾವ ಪ್ರದೇಶಗಳಲ್ಲಿ ಭೂಮಿ ಸಮತಟ್ಟಾಗಿದೆಯೋ ಅಲ್ಲೇ ಪ್ರಜೆಗಳೆಲ್ಲರೂ ಕೂಡ ವಾಸ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಅದು ಆಗಿನ ಕಾಲದ ಜನರ ಪದ್ಧತಿಯು ಮತ್ತು ಈಗಿನ ಕಾಲದ ಜನರ ಪದ್ಧತಿಯೂ ಕೂಡ. ನದಿ ತೀರಗಳಲ್ಲಿ, ಸಮುದ್ರ ತೀರಗಳಲ್ಲಿ, ಸಮತಟ್ಟಾಗಿರುವಂತಹ ಪ್ರದೇಶಗಳಲ್ಲಿ ಜನರಿಗೆ ವಾಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ, ಗಂಗಾ ನದಿ ಮೊದಲಾದ ತೀರಗಳಲ್ಲಿ. ಹಾಗಾಗಿ ಸಂಸ್ಕೃತಿಗಳು ಮತ್ತು ನಾಗರಿಕತೆಗಳು ನದಿ ತೀರದ ಬಯಲುಗಳಲ್ಲೇ ಬೆಳೆದು ಎಂಬುದಾಗಿ ಸಂಸ್ಕೃತಿಯ ತಜ್ಞರು ಮತ್ತು ನಾಗರಿಕತೆಯ ತಜ್ಞರು ಹೇಳೋದನ್ನು ನಾವು ನೋಡ್ತೇವೆ. ಭೂಮಿಯನ್ನ ಈ ವೇದ ಚಕ್ರವರ್ತಿ ಕರೆಯುವುದಕ್ಕಿಂತ ಮೊದಲು ಪ್ರಜೆಗಳಿಗೆ ಆಹಾರದ ಫಲಮೂಲ ಬಹಳ ಕಷ್ಟದಿಂದ ಸಿಗ್ತಾ ಇರುವಂತೆ. ಈಗ ವೇದ ಮಗನಾದಂತಹ ಋತು ಚಕ್ರವರ್ತಿ ಆಡಳಿತದ ಬಳಿಕ ಈ ಪ್ರಪಂಚದಲ್ಲಿರುವಂತಹ ಎಲ್ಲರೂ ಕೂಡ ತಮಗೆ ಬೇಕಾದ ಸಂಪನ್ಮೂಲವನ್ನ ತಮ್ಮದೇ ಆದಂತಹ ವಿಧಾನಗಳ ಮೂಲಕ ಪೃಥ್ವಿಯಿಂದ ತೆಗೆದುಕೊಂಡ್ರು ಎಂಬುದಾಗಿ ನಾವು ಮುಂದೆ ನೋಡ್ತೀವಿ. ಹರಿವಂಶದಲ್ಲಿ ಬರುವಂತೆ ಸ್ವಯಂ ಋತು ಚಕ್ರವರ್ತಿಯು ಸ್ವಯಂಭೂ ಮನುವನ್ನು ಕರುವನ್ನಾಗಿ ಮಾಡಿಕೊಂಡು ಧಾನ್ಯ ಫಲಾದಿಗಳನ್ನ ಪೃಥ್ವಿಯಿಂದ ಪಡೆದುಕೊಂಡ. ಮತ್ತು ಋಷಿಗಳಲ್ಲೂ ಕೂಡ ಬೃಹಸ್ಪತಿಯನ್ನ ಹಾಲು ಕರೆಯುವನ್ನಾಗಿ ಮಾಡಿಕೊಂಡು, ಸೋಮನನ್ನ ಕರುವನ್ನಾಗಿ ಮಾಡಿಕೊಂಡು, ವೇದಗಳು ಎಂಬತಕ್ಕಂಥ ಪಾತ್ರೆಯಲ್ಲಿ ತಪಸ್ಸು ಎಂಬತಕ್ಕಂಥ ಹಾಲನ್ನು ಪಡೆದುಕೊಂಡರು ಎಂಬುದಾಗಿ ಹರಿವಂಶ ತಿಳಿಸುತ್ತದೆ. ಭಾಗವತ ಹೇಳುವಂತೆ ಇಂದ್ರಿಯಗಳು ಎಂಬ ಪಾತ್ರೆಗಳ ಮೂಲಕ ತಪಸ್ಸೆಂಬ ಹಾಲನ್ನು ಪಡೆದುಕೊಂಡರು ಎಂಬುದಾಗಿ ನಮಗೆ ಕಂಡುಬರುವಂತಹ ಮಾಹಿತಿ ಭಾಗವತದಲ್ಲಿ. ಆ ಬಳಿಕ ದೇವತೆಗಳಲ್ಲೂ ಕೂಡ ಸೂರ್ಯನನ್ನ ಹಾಲು ಕರೆಯುವವನನ್ನಾಗಿ ನೇಮಿಸಿಕೊಂಡು ಇಂದ್ರನನ್ನು ಕರುವನ್ನಾಗಿ ನೇಮಿಸಿ ಸುವರ್ಣಮಯವಾದಂತಹ ಪಾತ್ರೆಯಲ್ಲಿ ಅಮೃತ ಎಂಬತಕ್ಕಂಥ ಹಾಲನ್ನ ಈ ಭೂದೇವಿಯಿಂದ ಪಡೆದುಕೊಂಡ್ರು. ಹಾಗಾಗಿ ದೇವಾನಾಂ ಸುವರ್ಣಂ ಎಂಬುದಾಗಿ ನಾವು ನೋಡ್ತೀವಿ. ದೇವತೆಗಳಿಗೆ ಸುವರ್ಣಮಯವಾದಂತಹ ಪಾತ್ರೆಯನ್ನ ಶ್ರಾದ್ದಾದಿಗಳಲ್ಲಿ ಕೂಡ ಮೀಸಲಾಗಿರುವುದು ಕಂಡು ಬಂದಿದೆ. ಭಾಗವತ ಹೇಳುವಂತೆ ಬಲ, ಓಜಸ್ಸು ಮೊದಲಾದವುಗಳನ್ನು ಅವರು ಪೃಥ್ವಿಯ ಮೂಲಕ ಪಡೆದುಕೊಂಡ್ರು. ಆ ಬಳಿಕ ಪಿತೃ ದೇವತೆಗಳು ಅಂತಕನನ್ನ ಹಾಲು ಕರೆಯುವನ್ನಾಗಿ ಮಾಡಿಕೊಂಡು, ಯಮನನ್ನ ಕರುವನ್ನಾಗಿ ಮಾಡಿಕೊಂಡು, ಸ್ವಧಾ ಎಂಬತಕ್ಕಂಥ ಪಿತೃಗಳಿಗೆ ಬೇಕಾದ ಆಹಾರವೇನಿದೆ ಅದನ್ನ ರಚಿತಮಯವಾದಂತಹ ಪಾತ್ರೆಯಲ್ಲಿ ಪಡೆದುಕೊಂಡ್ರು. ಹಾಗಾಗಿ ಪಿತೃನಾಮ ರಚಿತಂ ಎಂಬುದಾಗಿ ಶ್ರಾದ್ದ ಕ್ರಿಯೆಗಳಲ್ಲಿ ಹೇಳುವಂತಹ ಪದ್ಧತಿ ಬಂದಿದೆ. ಭಾಗವತ ಹೇಳುವಂತೆ ಅಂತಕನು ಹಾಲು ಕರೆಯುವವನಾಗಿದ್ದ ಮತ್ತು ಅರ್ಯಮಾನೆ ಅಲ್ಲಿ ಕರುವಾಗಿದ್ದ. ಸ್ವಧಾವವಾಗಿ ಪಿತೃಗಳಿಗೆ ಬೇಕಾದಂತಹ ಆಹಾರವಾದಂತಹ ಕವ್ಯವನ್ನು ಅವರು ಪಡೆದುಕೊಂಡ್ರು ಎಂಬುದಾಗಿ ನೋಡ್ತೀವಿ. ಹರಿವಂಶಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನಾಗಗಳು ಐರಾವತನನ್ನು ಹಾಲು ಕರೆಯುವವನನ್ನಾಗಿ ನೇಮಿಸಿ, ತಕ್ಷಕನನ್ನ ಕರುವನ್ನಾಗಿ ನೇಮಿಸಿಕೊಂಡು ಸೋರೆ ಬುರುಡೆಯಲ್ಲಿ ತಮಗೆ ಬೇಕಾದಂತಹ ವಿಷವನ್ನ ಸ್ವೀಕಾರ ಮಾಡಿದ್ರು. ಈ ಭೂಮಿಯನ್ನ ಹಿಂಡಿ ಅದಾದ ಬಳಿಕ ಸರ್ಪಗಳು ಧೃತರಾಷ್ಟ್ರನನ್ನ ಹಾಲು ಕರೆಯುವವನನ್ನಾಗಿ ಮಾಡಿಕೊಂಡು ವಿಷಗಳನ್ನು ಪಡೆದುಕೊಂಡು, ನಾಗಗಳು, ಸರ್ಪಗಳು ಇವೆಲ್ಲವೂ ಕೂಡ ಅದೇ ವಿಷಧಾರಿಗಳಾದಂತಹ ಜಂತುಗಳಲ್ಲಿ ವಿವಿಧ ಪ್ರಭೇದಗಳೆಂಬುದಾಗಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಭಾಗವತ ಹೇಳುವಂತೆ ಮುಖವೆಂಬ ಪಾತ್ರೆಯಲ್ಲಿ ವೃಶ್ಚಿಕ ಸರ್ಪಗಳೆಲ್ಲವೂ ಕೂಡ ವಿಷವನ್ನು ಪಡೆದುಕೊಂಡು ಎಂಬುದಾಗಿ ನೋಡ್ತೀವಿ ನಾವು. ಆ ಬಳಿಕ ಸರದಿ ಅಸುರರು ಅವರು ಮಧು ಎಂಬ ರಾಕ್ಷಸನನ್ನು ಹಾಲು ಕರೆಯುವವನನ್ನಾಗಿ ನೇಮಿಸಿಕೊಂಡು, ಪ್ರಹ್ಲಾದನನ್ನ ಕರುವನ್ನಾಗಿ ನೇಮಿಸಿಕೊಂಡು, ಮಾಯಾ ವಿದ್ಯೆಯನ್ನ ಕಬ್ಬಿಣದ ಪಾತ್ರೆಯಲ್ಲಿ ಪಡೆದುಕೊಂಡ್ರು ಎಂಬುದಾಗಿ ನೋಡ್ತೀವಿ. ಮದ್ಯವನ್ನ, ತಮಗೆ ಬೇಕಾದಂತಹ ಮದ್ಯವನ್ನ ಭೂಮಿಯಿಂದ ಕಳೆದುಕೊಂಡ್ರು ಎಂಬುದಾಗಿ ಭಾಗವತ ಹೇಳುವಂತೆ ಮಾಹಿತಿ. ಅದಾದ ಬಳಿಕ ಯಕ್ಷ, ರಾಕ್ಷಸ ಮೊದಲಾದವರು ಹರಿವಂಶದಲ್ಲಿ ಬರುವ ಮಾಹಿತಿಯಂತೆ ರಜತನಾಭನನ್ನ ಹಾಲು ಕರೆಯುವ ವ್ಯಕ್ತಿಯನ್ನಾಗಿ ನೇಮಿಸಿಕೊಂಡು, ಕುಬೇರನನ್ನ ಕರುವಾಗಿ ನೇಮಿಸಿಕೊಂಡು, ಅಂತರ್ಧಾನ ವಿದ್ಯೆ ಬೇಕಾದಾಗ ಅಂತರ್ಧಾನವಾಗುವಂತ ಶಕ್ತಿಯ ಒಂದು ಮಹತ್ವದ ವಿದ್ಯೆಯನ್ನ ಹಸಿ ಮಣ್ಣಿನ ಮಡಿಕೆಯಲ್ಲಿ ಪಡೆದುಕೊಂಡ್ರು ಎಂಬುದಾಗಿ ನಾವು ನೋಡ್ತೀವಿ ಹರಿವಂಶದಲ್ಲಿ. ರಾಕ್ಷಸ ಪಿಶಾಚಿಗಳೆಲ್ಲವೂ ಕೂಡ ರಜತನಾಭನನ್ನೇ ಹಾಲು ಕರೆಯುವವನನ್ನಾಗಿ ನೇಮಿಸಿಕೊಂಡು, ಸುಮಾಲಿಯನ್ನ ಕರುವನ್ನಾಗಿ ನೇಮಿಸಿಕೊಂಡು,
ಕಪಾಲದಲ್ಲಿ ತಮಗೆ ಬೇಕಾದ ರಕ್ತವನ್ನೇ ಪಡೆದುಕೊಂಡವು. ಭಾಗವತ ಹೇಳುವಂತೆ ರುದ್ರನ ಕರುವನ್ನಾಗಿ ನೇಮಿಸಿಕೊಂಡು ರಕ್ತವನ್ನು ಸ್ವೀಕಾರ ಮಾಡಿದವು. ಆ ಬಳಿಕದ ಕಥೆ ಗಂಧರ್ವ ಮತ್ತು ಅಪ್ಸರೆಯರದು. ಅವರು ಸುರುಚಿಯನ್ನ ಹಾಲು ಕರೆಯುವವನನ್ನಾಗಿ ನೇಮಿಸಿಕೊಂಡು ಚಿತ್ರರಥ ಮತ್ತು ಚಿತ್ರರಥನನ್ನ ಕರುವನ್ನಾಗಿ ನೇಮಿಸಿಕೊಂಡು ಪವಿತ್ರವಾದಂತಹ ಗಂಧವನ್ನ ಕಮಲ ಪತ್ರದಲ್ಲಿ ಸ್ವೀಕಾರ ಮಾಡಿದ್ರಿಂದ ನಾವು ನೋಡ್ತೀವಿ. ಭಾಗವತ ಹೇಳುವಂತೆ ಗಂಧರ್ವ ಮತ್ತು ಅಪ್ಸರೆಯರು ಕೂಡ ವಿಶ್ವಾಸವನ್ನ ಕರುವನ್ನಾಗಿ ನೇಮಿಸಿಕೊಂಡಂತೆ ಮುಂದಿನ ಭಾಗ ಪರ್ವತಗಳಿಗೂ ಅವರು ಮೇರವನ್ನ ಹಾಲು ಕರೆಯುವವನ್ನಾಗಿ ನೇಮಿಸಿಕೊಂಡು ಹಿಮಾಲಯವನ್ನ ಕರುವನ್ನಾಗಿ ನೇಮಿಸಿಕೊಂಡು ರತ್ನ ಮತ್ತು ಔಷಧಿಗಳನ್ನ ಈ ಭೂಮಿಯ ಒಡಲಾಳದಿಂದ ಪಡೆದುಕೊಂಡ್ರು. ಶಿಲಾಮಯವಾದಂತಹ ಪಾತ್ರೆಯಲ್ಲಿ ನಾವು ನೋಡ್ತೀವಿ. ಮುಂದೆ ವೃಕ್ಷಗಳು ಸಾಲ ವೃಕ್ಷವನ್ನ ಹಾಲು ಕರೆಯುವವನ್ನಾಗಿ ನೇಮಿಸಿಕೊಂಡು ಪ್ಲಕ್ಷ ವೃಕ್ಷವನ್ನ ಕರುವನ್ನಾಗಿ ನೇಮಿಸಿಕೊಂಡು ಪಲಾಶ ಪತ್ರದಲ್ಲಿ ತಮ್ಮ ಒಂದು ವಿಶಿಷ್ಟವಾದಂತಹ ಸಂಗತಿಯನ್ನು ಪಡೆದುಕೊಂಡು ಅದೇನೆಂದ್ರೆ ಯಾರು ಎಷ್ಟೇ ಕತ್ತರಿಸಿದ್ರು ಅದನ್ನು ಸುಟ್ಟರೂ ಕೂಡ ಮತ್ತೆ ಸಿಗಿಯುವಂತ ಶಕ್ತಿ ಇದು ಅವರಿಗೂ ಕೂಡ ಬಂದದ್ದು ಈ ಭೂಮಿಯ ಒಡಲಾಳದಿಂದ ಎನ್ನುವುದನ್ನು ನಾವು ಗಮನಿಸಬೇಕು. ಭಾಗವತ ಹೇಳಿದಂತೆ ವಟವೃಕ್ಷವೇ ಅಲ್ಲಿ ಕರುವಿನ ರೂಪದಲ್ಲಿತ್ತು. ಸಿದ್ಧರು ಅವರು ಕಪಿಲ ಋಷಿಯನ್ನು ಕರುವನ್ನಾಗಿ ನೇಮಿಸಿಕೊಂಡು ಅಷ್ಟಸಿದ್ಧಿಗಳನ್ನ ಪಡೆದುಕೊಂಡ್ರು. ತಮ್ಮ ಹಾಲಿನ ರೂಪದಲ್ಲಿ ಆಕಾಶವೇ ಅವರಿಗೆ ಕರೆಯುವ ಪಾತ್ರೆಯಾಗಿತ್ತು ಎಂಬುದಾಗಿ ನಾವು ಭಾಗವತದಲ್ಲಿ ಗಮನಿಸ್ತೇವೆ. ಮುಂದೆ ಹರಿವಂಶದ ಮಾಹಿತಿಯಂತೆ ವಿದ್ಯಾಧರರು ಆಕಾಶಗಮನ ರೂಪವಾದಂತಹ ವಿದ್ಯೆ ಅಥವಾ ಅವರಿಗೆ ಹಾಲಿನ ರೂಪದಲ್ಲಿತ್ತು ಅದನ್ನ ಪಡೆದುಕೊಂಡ್ರು ಎಂಬುದಾಗಿ ನಾವು ನೋಡ್ತೀವಿ ಭಾಗವತದಲ್ಲಿ. ಹರಿವಂಶಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇದ್ದಂತೆ ಕಾಣುವುದಿಲ್ಲ. ಮುಂದೆ ಭಾಗವತದಲ್ಲಿ ನಾವು ನೋಡುವಂತೆ ಪಶುಗಳು ನಂದಿಯನ್ನು ಕರುವನ್ನಾಗಿ ಮಾಡಿಕೊಂಡು ತಮಗೆ ಬೇಕಾದಂತಹ ಹುಲ್ಲನ್ನ ಆಹಾರವಾದಂತಹ ಹುಲ್ಲನ್ನ ಹಾಲಿನ ರೂಪದಲ್ಲಿ ಪಡ್ಕೊಂಡವು. ಅವು ಅರಣ್ಯ ಎಂಬುದೇ ಅದಕ್ಕೆ ಪಾತ್ರಗಳಾಗಿತ್ತು. ಮುಂದೆ ಕ್ರೂರ ಪಶುಗಳು ತಮ್ಮ ಶರೀರವಿರ್ತಕ್ಕಂತಹ ಪಾತ್ರೆಯಲ್ಲಿ ತಮಗೆ ಬೇಕಾದಂತಹ ಆಹಾರವಾದ ಮಾಂಸವನ್ನು ಹಾಲಿನ ರೂಪದಲ್ಲಿ ಸಿಂಹವನ್ನು ಕರುವನ್ನಾಗಿ ಮಾಡಿಕೊಂಡವು. ಪಕ್ಷಿಗಳೆಲ್ಲವೂ ಕೂಡ ತಮಗೆ ಬೇಕಾದಂತಹ ಕ್ರಿಮಿ ಫಲ ಮೊದಲಾದ ಆಹಾರ ಪದಾರ್ಥಗಳನ್ನ ಹಾಲಿನ ರೂಪದಲ್ಲಿ ಗರುಡನನ್ನ ಕರುವನ್ನಾಗಿ ನೇಮಿಸಿಕೊಂಡು ಪಡೆದುಕೊಂಡು ಎಂಬುದಾಗಿ ನಾವು ನೋಡ್ತೀವಿ. ಹೀಗೆ ಭಾಗವತ ಮತ್ತು ಹರಿವಂಶದ ವಿವರಣೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ನಮಗೆ ಕಂಡು ಬಂದರೂ ಕೂಡ ಒಟ್ಟಾರೆ ನಾವು ಏನ್ ಗಮನಿಸಬೇಕಂದ್ರೆ ಭೂಮಿ ಅಂದ್ರೆ ಅಲ್ಲಿ ಪೃಥ್ವಿನ ಮಗಳಾಗಿ ಪ್ರಸಿದ್ಧಿ ಹೊಂದಿದಂತಹ ಎಲ್ಲರನ್ನು ಪೋಷಿಸಿದಂತಹ ಭೂಮಿ ಅಂದ್ರೆ ಅದು ಈಗ ನಾವು ವಾಸವಾಗಿರುವಂತಹ ಈ ಗ್ಲೋಬ್ ಅಂತ ಹೇಳಿದ ಅರ್ಥ ಏನಿದೆ ಇದಷ್ಟೇ ಭೂಮಿ ಅಂತ ಹೇಳಿದಾಗ ನಾವು ಭಾವಿಸಬಾರ್ದು. ಇದಕ್ಕಿಂತಲೂ ವಿಶಾಲವಾದಂತಹ ಈ ಜಗತ್ತಿನ ಪ್ರಜೆಗಳ ಬಹು ಅಂಶವೆಲ್ಲವೂ ಯಾವಳನ್ನ ಆಶ್ರಯಿಸಿ ಇರುತ್ತೋ ಅಂತ ಒಂದು ಜಾಗ ಅಥವಾ ಅಂತ ಒಂದು ಲೋಕ ಎಂಬುದಾಗಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ದೇವತೆಗಳಿಗೂ ಯಕ್ಷರಿಗೂ ರಾಕ್ಷಸರಿಗೂ ಪಿಶಾಚಿಗಳಿಗೂ ಸರ್ವವಿಧರಾದಂತಹ ಪ್ರಜೆಗಳಿಗೂ ಈ ಭೂದೇವಿಯೇ ಧಾತ್ರಿಯಾದವಳು ಆಕೆಯ ಪೋಷಕಿಯಾದವಳು ಎಂಬುದಾಗಿ ನಾವು ಅದನ್ನ ನೋಡ್ಕೊಳ್ಬೇಕು. ಇವತ್ತು ನಾವು ವಾಸವಾಗಿರುವಂತಹ ಭೂಲೋಕದಲ್ಲಿ ಕೇವಲ ನಾವು ಮನುಷ್ಯರು ಮತ್ತು ಪಶು ಪಕ್ಷಿಗಳು ಮಾತ್ರ ಕಂಡು ಬರ್ತವೆ. ರಾಕ್ಷಸರಾಗಲಿ ದೇವತೆಗಳಾಗಲಿ ಈ ಭೂಮಿಯನ್ನ ಉಪಭೋಗಿಸಿಕೊಂಡು ಇದ್ದಿದ್ದು ಭೂಮಿ ಅವರಿಗೆ ಧಾತ್ರಿಯಾದಂತಹ ಸಂಗತಿ ನಮಗೆ ಕಂಡು ಬರೋದಿಲ್ಲ. ಹಾಗಾಗಿ ಈ ಭೂಮಿಯ ವಿಸ್ತಾರದ ರೂಪವಾದಂತಹ ಮತ್ತೊಂದು ಭೂಮಿ ಇದ್ದಿರಬೇಕು ಎಂಬುದಾಗಿ ಈಗ ನಾನು ಅದನ್ನ ಗಮನಿಸಿ ಮಾಡಿದಂತಹ ವಿಶ್ಲೇಷಣೆ. ಅಂತೂ ಪ್ರಕೃತಿ ದೇವಿ ಅಥವಾ ಪ್ರಕೃತಿಯ ಒಂದು ವಿಸ್ತಾರವಾದಂತಹ ಭೂಭಾಗ ಇದು ಈ ಜಗತ್ತಿನ ಸಕಲ ಜೀವ ಜಾಲವನ್ನು ಕೂಡ ತೊರೆಯುವಂತಹ ತಾಯಿಯಂತೆ ಅದು ಪೃಥ್ವಿನ ಮಗಳಾಗಿ ಪೃಥ್ವಿ ಎಂಬ ಹೆಸರನ್ನು ಪಡ್ಕೊಳ್ತು ಎಂಬುದಾಗಿ ನಾವು ಅದನ್ನ ನೋಡಬೇಕು ಭಾಗವತದ ಹಿನ್ನೆಲೆಯಲ್ಲಿ ಮತ್ತು ಹರಿವಂಶದ ಹಿನ್ನೆಲೆಯಲ್ಲಿ. ಅದನ್ನೇ ಹರಿವಂಶ ಈ ವಸುಂಧರೆ ಸಕಲ ಚರಾಚರ ಪ್ರಾಣಿಗಳಿಗೂ ಆಶ್ರಯ ಸ್ಥಾನಗಳಾಗಿರ್ತಾಳೆ, ಉತ್ಪತ್ತಿ ಸ್ಥಾನಗಳಾಗಿರ್ತಾಳೆ. ಪ್ರಾಣಿಗಳ ಸಕಲ ಕಾಮನೆಗಳನ್ನು ಕೂಡ ಪೂರ್ಣಗೊಳಿಸುವಂಥವಳು.
ಮತ್ತು ಸಮಸ್ತ ಸಸ್ಯಗಳನ್ನು ಕೂಡ ಅಂಕುರಿಸುವಂಥವು ಎಂಬುದಾಗಿ ಹರಿವಂಶ ಅದನ್ನು ವರ್ಣನೆ ಮಾಡ್ತದೆ. ಚರಾಚರಸ್ಯ ಸರ್ವಸ್ಯ ಪ್ರತಿಷ್ಠಾ ಯೋನಿದೇವಚ ಸರ್ವಕಾಮ ದುಃಖ ದೋಗ್ಧ್ರಿ ಸರ್ವಸಸ್ಯಪ್ರರೋಹಿಣಿ ಎಂಬುದಾಗಿ ಅದನ್ನು ಹರಿವಂಶದ 6ನೇ ಅಧ್ಯಾಯದ 44ನೇ ಶ್ಲೋಕ ವರ್ಣನೆ ಮಾಡುತ್ತದೆ. ಚರಾಚರಾತ್ಮಕವಂತ ಸಕಲ ಜಗತ್ತು ಎಂಬುದಾಗಿಕೊಂಡು ಇದೊಂದು ಭೂಮಿ ಮಾತ್ರ ಅಲ್ಲ, ವಿಶ್ವದ ಸಕಲ ಪ್ರಾಣಿಗಳು ಕೂಡ, ಸಕಲ ಜೀವಜಾಲಗಳು ಕೂಡ ಆಕೆಯನ್ನೇ ಅವಲಂಬಿಸಿ ಬದುಕೊಂಡಿದೆ. ಹಾಗಾಗಿ ಈಕೆಯನ್ನು ಧಾತ್ರಿ ಎಂಬುದಾಗಿ ಕರೀತೇವೆ. ಧಾತ್ರಿ ಅಂದ್ರೆ ಪೋಷಣೆ ಮಾಡುವಂಥದ್ದು, ವಿಧಾತ್ರಿ ಅಂದ್ರೆ ಧಾರಣೆ ಮಾಡುವಂಥದ್ದು, ಪಾವನೆಯಿಂದ ಒಂದು ಎಲ್ಲವನ್ನು ಪವಿತ್ರ ಮಾಡುವಂಥದ್ದು, ವಸುಂಧರ ಅಂದ್ರೆ ಆಕೆ ಸಂಪತ್ತನ್ನು ಧಾರಣೆ ಮಾಡಿದವಳು. ಹೀಗೆ ವಿವಿಧ ಹೆಸರುಗಳಿಂದ ಆ ಭೂದೇವಿಯೇ ಕರೆಯಲ್ಪಡ್ತವೆ. ಆಕೆಗೆ ಮೇದಿನಿ ಎಂಬತಕ್ಕಂಥ ಹೆಸರು ಯಾಕೆ ಬಂತು ಅಂತ ನಾವು ಈ ಮುಂದೆ ನೋಡುವರಿದ್ದೇವೆ. ಹರಿವಂಶದ ಹಿನ್ನೆಲೆಯಲ್ಲಿ ಈ ಸಮಸ್ತ ಭೂಮಂಡಲವೂ ಕೂಡ ಹಿಂದೆ ಮಧುಕೈಟಬರ ಅಂತಕ್ಕಂತಹ ರಾಕ್ಷಸರ ಮೇಧಸ್ಸಿನಿಂದ ತುಂಬಿ ಹೋಗಿತ್ತು. ಸ್ವಯಂ ವಿಷ್ಣು ಆ ಮಧುಕೈಟಬರನ್ನ ಸಂಹರಿಸಿದಾಗ, ನೀರಿನಲ್ಲಿ ಸಂಹರಿಸಿದಾಗ ಆ ಮಧುಕೈಟಬರ ಶರೀರದಿಂದ ಹೊರಬಂದಂತಹ ಮೇಧಸ್ಸು ಭೂಮಿಯ ಮೇಲೆ ತೇಲಿಕ್ಕೆ ಶುರುವಾಯಿತು. ಹೀಗೆ ಆ ದ್ರವರೂಪವಾದಂತಹ ಮೇಧಸ್ಸು ಕ್ರಮೇಣ ಗಟ್ಟಿಯಾಗಿ ಘನ ರೂಪವನ್ನು ತಾಳಿ ಈ ಭೂಮಿ ರೂಪವನ್ನು ತಾಳಿತು ಎಂಬುದಾಗಿ ಹರಿವಂಶದಲ್ಲಿ ಕೂಡ ಮುಂದೆ ನಾವು ನೋಡುತ್ತಿದ್ದೇವೆ. ಹಾಗಾಗಿ ಮೇಧಸ್ಸಿನಿಂದ ತಯಾರಾದಂತರಿಂದ ಆಕೆಗೆ ಮೇದಿನಿ ಎಂಬುದಾಗಿ ಹೆಸರು. ಅಗ್ನೇರಾಪಹ ಅಧ್ಯಪೃಥ್ವಿ, ನೀರಿನಿಂದ ಈ ಪೃಥ್ವಿ ಹುಟ್ಟಿತು ಎಂಬುದಾಗಿ ಉಪನಿಷತ್ತು ಅದನ್ನೇ ತಿಳಿಸ್ತದೆ. ಆಧುನಿಕ ವಿಜ್ಞಾನವು ಕೂಡ ಈ ಭೂಮಿ ಎಲ್ಲವೂ ಕೂಡ ಮೊದಲು ದ್ರವರೂಪದಲ್ಲಿತ್ತು. ದ್ರವರೂಪದಲ್ಲಿದ್ದಂತಹ ಭೂಮಿ ಕೋಟ್ಯಂತರ ವರ್ಷಗಳಲ್ಲಿ ನಿಧಾನವಾಗಿ ಘನರೂಪವನ್ನು ತಾಳ್ತಾ ಇದೆ. ಇನ್ನೂ ಕೂಡ ಭೂಮಿಯ ಅಂತರ್ಗರ್ಭದಲ್ಲಿ ದ್ರವರೂಪವೇ ಇದೆ ಎಂಬುದಾಗಿ ಅದನ್ನ ಸಿದ್ಧಾಂತಿಸಿರೋದನ್ನ ನಾವು ನೋಡ್ತೇವೆ. ತಥೋ ಧ್ರುವಾಗಮ ಪ್ರಾಜ್ಞ ತಥೋ ವೈನ್ಯಸ್ಯ ಭಾರತ ದುಹಿತೃತ್ವ ಮನುಪ್ರಾಪ್ತ. ಆಕೆ ಪೃಥ್ವಿನ ಮಗಳನ್ನು ಸ್ಥಾನವನ್ನು ಪಡ್ಕೊಂಡು ಪೃಥ್ವಿಯಿಂದ ಕರೆಯಲ್ಪಟ್ಲು ಮತ್ತು ಪೃಥ್ವಿಯಿಂದ ಆಕೆ ವಿಭಾಗಿಸಲ್ಪಟ್ಲು. ಬೇರೆ ಬೇರೆ ರೀತಿ ಗ್ರಾಮ, ಹಳ್ಳಿ, ನಗರ ಎಂಬುದಾಗಿ ವಿಭಾಗಿಸಲ್ಪಟ್ಲು. ಸಸ್ಯಾಕಾರವತಿ, ಸಸ್ಯದ ರೂಪವನ್ನು ಆಕೆ ಪಡೆದುಕೊಂಡು ಪುರಪತ್ತನ ಮಾಲಿನಿ, ಪುರಗಳು ಮತ್ತು ಪಟ್ಟಣಗಳು ಆಕೆಯ ಮಾಲೆಯಂತೆ. ಏವಂ ಪ್ರಭಾವ ವೈನ್ಯಸ್ಸಹ ರಾಜಾಸಿ ರಾಜಸತ್ತಮಃ. ಹೀಗೆ ಆ ರಾಜನ ಪರಾಕ್ರಮ ಎಲ್ಲ ಕಡೆ ಕೂಡ ಹರಡಿತ್ತು. ಅಪಾರ ಮಹಿಮವಾದಂತಹ ಈ ಪೃಥು ಚಕ್ರವರ್ತಿಯನ್ನ ನಾವೆಲ್ಲರೂ ಕೂಡ ಸ್ತೋತ್ರ ಮಾಡಬೇಕು. ಯಾಕೆಂದ್ರೆ ಅವತ್ತು ನಮಗೆ ವಾಸಕ್ಕಾಗಿ ಈ ಭೂಲೋಕವನ್ನ ಒದಗಿಸಿಕೊಟ್ಟಿದ್ದಾನೆ ಮತ್ತು ಸಕಲ ವಿಧವಾದಂತಹ ವಸ್ತುಗಳನ್ನು ನಮಗೆಲ್ಲರಿಗೂ ಕೂಡ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡಬೇಕು. ಭಾಗವತವು ಕೂಡ ಅದೇ ಮಾಹಿತಿಯನ್ನು ಹೇಳ್ತದೆ. ಸರ್ವಕಾಮ ದುಘಾಂ ಪೃಥ್ವೀಂ ದುದುಹು ಪೃಥ್ವಿಭಾವಿತಾಂ ದೋಹವತ್ಸಾಭಿರೇನ ಕ್ಷೀರಭೇದಂ ಕುರುದ್ವಹ. ಇಲ್ಲಿ ನಾವು ಕ್ಷೀರ, ಹಾಲು ಕರೆಯುವವನು ಮತ್ತು ಹಾಲು ಮತ್ತು ಕರು ಎಂಬ ಅರ್ಥದಲ್ಲಿ ಬೇರೆ ಬೇರೆ ನೋಡ್ತೀವಿ. ಅದೆಲ್ಲವೂ ಕೂಡ ಸಾಂಕೇತಿಕವಾಗಿದೆ. ಹಾಲು ಎಂದರೆ ಸಕಲ ಜೀವಜಾಲಕ್ಕೂ ಬೇಕಾದಂತಹ ಅದರದೇ ಆದಂತಹ ಆಹಾರ ಸಂಪನ್ಮೂಲ ಎಂಬುದಾಗಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಲು ಕರೆಯುವವರು ಮತ್ತು ಕರು ಎಂಬುದಕ್ಕೆ ಏನು ವಿಶೇಷ ಸಂಕೇತ ಎಂಬುದು ನನಗೆ ಇನ್ನೂ ಅರ್ಥವಾಗಿಲ್ಲ. ಅದನ್ನು ಸ್ವಲ್ಪ ವಿಮರ್ಶೆಯ ಬಳಿಕ ತಿಳಿಸ್ತೇನೆ. ದುಹಿತೃತ್ವೇ ಪ್ರಕಾರೇಮಂ ಪ್ರೇಮ್ನಾ ದುಹಿತೃವತ್ಸಲಃ. ಆಕೆಯನ್ನು ಮಗಳೆಂಬುದಾಗಿ ಅವನು ಸ್ವೀಕಾರ ಮಾಡಿದ. ಉಳಿದೆಲ್ಲ ರಾಜರಿಗೆ ಪೃಥ್ವಿಯು ಪತ್ನಿಯಾದರೆ, ಅವರು ಪೃಥ್ವಿಪತಿಗಳಾದರೆ, ಭೂಪತಿಗಳಾದರೆ, ಈತ ಭೂದೇವಿಗೆ ತಂದೆಯಂತೆ ನಿಂತು ಭೂದೇವಿಗೆ ಮಾತ್ರ ಅಲ್ಲ ಸಕಲ ಪ್ರಜೆಗಳಿಗೂ ಕೂಡ ಆತ ತಂದೆಯಂತೆ ವರ್ತಿಸಿದ. ಚೂರ್ಣಯನ್ ಸ್ವಧನುಷ್ಕೋತ್ಯ ಗಿರಿಕೂಟಾನಿ ರಾಜರಾಟ್ ಭೂಮಂಡಲಮಿದಂ ವೈನ್ಯ ಪಾಯಶ್ಚಕ್ರೇ ಸಮಂ ವಿದುಹು. ತನ್ನ ಧನುಸ್ಸಿನ ತುದಿಯಿಂದ ಸಕಲ ಪರ್ವತಗಳನ್ನ, ತಗ್ಗು ದಿನ್ನೆಗಳನ್ನ ಸಮವನ್ನಾಗಿ ಮಾಡಿದ. ಆತನಿಗೆ ಈ ನೆಲಸಮ ಮಾಡುವಂತ ಕಾರ್ಯಕ್ಕೆ ಭೂಮಿಯನ್ನು ಸಮವನ್ನಾಗಿ ಮಾಡಿ ನಗರಗಳನ್ನು ನಿರ್ಮಾಣ ಮಾಡಲಿಕ್ಕೆ ಯಾವುದೇ ಯಂತ್ರದ ಅವಶ್ಯಕತೆ ಕೂಡ ಇರಲಿಲ್ಲ ಆಧುನಿಕ ಕಾಲದಲ್ಲಿದ್ದಂತೆ. ಸಮತಟ್ಟಾದಂತಹ ಪ್ರದೇಶವನ್ನು ಒದಗಿಸಿ ಆತ ನಾಗರಿಕತೆಗಳನ್ನು ಹುಟ್ಟು ಹಾಕಿದ ಎಂದು ನಾವು ಅರ್ಥ ಮಾಡ್ಕೊಳ್ಬೇಕು. ಪ್ರಧಾನ ವೃತ್ತಿ ಪಿತ ಎಂಬುದಾಗಿ ಭಾಗವತ ಅವನನ್ನು ತಿಳಿಸ್ತದೆ. ವೃತ್ತಿಗಳನ್ನು ಅವನೇ ಕಲ್ಪನೆ ಮಾಡಿಕೊಟ್ಟವನು, ನಿವಾಸಗಳನ್ನು ಕಲ್ಪನೆ ಮಾಡಿಕೊಟ್ಟವನು. ಗ್ರಾಮಾನ್ ಪುರಃ ಪತ್ತನಾನಿ ದುರ್ಗಾನಿ ವಿವಿಧಾನಿ ಚ. ಗ್ರಾಮಗಳನ್ನು ತಯಾರು ಮಾಡಿದ, ಪಟ್ಟಣಗಳನ್ನು ತಯಾರು ಮಾಡಿದ, ಕೋಟೆಗೋಡೆಗಳನ್ನು ಕಟ್ಟಿದ. ಘೋಷಾನ್ ಗೊಲ್ಲರು ನಿವಾಸ ಮಾಡುವಂತಹ ಹಳ್ಳಿಗಳನ್ನು ಕಟ್ಟಿದ.
ಹೀಗೆ ಸಕಲ ಜೀವಜಾಲಕ್ಕೂ ಬೇಕಾದಂತಹ ವಾಸವನ್ನು ಕೂಡ ಅವನೇ ಮಾಡಿಕೊಟ್ಟ. ಪ್ರಾಕೃತೋರಿಹ ನಿವೇಶ ಪುರಗ್ರಾಮಾದಿ ಕಲ್ಪನಾ. ಪೃಥ್ವಿಗೆ ಮೊದಲು ಪುರಗ್ರಾಮ ಎಂಬತಕ್ಕಂಥ ಕಲ್ಪನೆಯೇ ಇರಲಿಲ್ಲ. ಯಥಾಸುಖಂ ವಸಂತಿ ಸ್ಮ ತತ್ರ ತತ್ರ ಕುತೋ ಭಯ. ಜನರು ಯಾವುದೇ ಭಯವಿಲ್ಲದೆ ಯಾವ ಸಂಕೋಚವಿಲ್ಲದೆ ಅವನು ವಾಸ ಮಾಡಿಕೊಟ್ಟಂತಹ ವಿಭಾಗದಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವನಿಗಿಂತ ಮೊದಲು ಈ ಯಾವ ವಿಭಾಗ ಇರಲಿಲ್ಲ ಎಂಬುದಾಗಿ ನಾವು ಈ ಭಾಗವತದಲ್ಲಿ ನೋಡ್ತೀವಿ ಮತ್ತು ಹರಿವಂಶದಲ್ಲೂ ಕೂಡ ಆ ಕಥೆಯನ್ನು ನಾವು ಗಮನಿಸ್ತೀವಿ. ಹರಿವಂಶ ಅದನ್ನ ಕಥೆಯನ್ನ ಮತ್ತು ನಗರಗಳ ವ್ಯವಸ್ಥೆ, ಪಟ್ಟಣಗಳ ವ್ಯವಸ್ಥೆ, ಹಳ್ಳಿಗಳ ವ್ಯವಸ್ಥೆ ಮೊದಲು ಇರಲಿಲ್ಲ. ಅದು ಪೃಥ್ವಿಯ ನಂತರ ಹುಟ್ಟಿದ್ದು. ಹೀಗಾಗಿ ಈ ಹರಿವಂಶ ಮತ್ತು ಭಾಗವತಗಳು ಏನು ತಿಳಿಸ್ತಾ ಇದೆ, ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ವಿಮರ್ಶೆ ಮಾಡಿ ತಿಳ್ಕೊಳ್ಬೇಕು. ಆಧುನಿಕ ವಿಜ್ಞಾನವೂ ಕೂಡ ಸಮಾಜಶಾಸ್ತ್ರ ಮತ್ತು ಮಾನವಶಾಸ್ತ್ರಗಳು ತಿಳಿಸುವಂತೆ ಜನರು ಮೊದಲು ಅನಾಗರಿಕರಾಗಿ ಬದುಕ್ತಾ ಇದ್ರು. ಅವರಿಗೆ ಯಾವುದೇ ರೀತಿಯಾದಂತಹ ನಾಗರಿಕ ಸೌಲಭ್ಯಗಳು ಇರಲಿಲ್ಲ ಅಷ್ಟೇ ಅಲ್ಲ, ಅದನ್ನು ಮಾಡ್ಕೋಬೇಕು ಎಂಬುದಾಗ ಅವರಿಗೆ ಯಾವುದೇ ಕಲ್ಪನೆಯೂ ಕೂಡ ಇರಲಿಲ್ಲ. ಅವರು ಆದಿಶಿಲಾಯುಗ, ಶಿಲಾಯುಗ, ತಾಮ್ರಯುಗ ಮೊದಲಾದಂತಹ ಯುಗಗಳನ್ನು ದಾಟಿ ಕ್ರಮವಾಗಿ ನಾಗರಿಕತೆಯ ಮೆಟ್ಟಿಲುಗಳನ್ನು ಏರ್ತಾ ಬಂದರು ಎಂಬುದಾಗಿ ಆಧುನಿಕ ವಿಜ್ಞಾನ ಹೇಳ್ತದೆ. ಆದರೆ ಆಧುನಿಕ ವಿಜ್ಞಾನದ ಆ ಕ್ರಮವನ್ನು ನೋಡಿ ನಾವು ಅದನ್ನ ಹರಿವಂಶ ಮತ್ತು ಭಾಗವತದಲ್ಲಿ ಕೂಡ ಅದೇ ರೀತಿಯಾದಂತಹ ವಿಕಾಸವಾದವನ್ನು ವರ್ಣಿಸಿದ್ದಾರೆ ಎಂಬುದಾಗಿ ಭಾವಿಸುವಂತ ಒಂದು ಅವಕಾಶ ಇಲ್ಲಿ ಕಂಡು ಬರ್ತದೆ. ಮೊದಲು ಅನಾಗರಿಕನಾದಂಥ ಮಾನವ, ಶಿಲಾಯುಗದಲ್ಲಿದ್ದಂಥ ಮಾನವ ಇವತ್ತು ಕ್ರಮವಾಗಿ ಮೆಟ್ಟಿಲನ್ನು ಏರ್ತಾ ಬಂದಿದ್ದಾನೆ. ಭಾಗವತವು ಹೇಳಿದಂತೆ ಮೊದಲು ಯಾವುದೇ ನಗರ ವ್ಯವಸ್ಥೆ ಇರಲಿಲ್ಲ. ವೃತ್ತಿ, ಕೃಷಿ, ಹೈನುಗಾರಿಕೆ ಮೊದಲಾದಂತಹ ವ್ಯವಸ್ಥೆಗಳು ಮನುಷ್ಯನಿಗೆ ಗೊತ್ತೇ ಇರಲಿಲ್ಲ. ಅದೆಲ್ಲವನ್ನು ಪೃಥ್ವಿ ಏರ್ಪಡಿಸಿದ್ದು ಎಂಬುದಾಗಿ ಕಂಡು ಬರ್ತಾ ಇದೆ. ನಾಗರಿಕತೆಯನ್ನ ಮತ್ತಷ್ಟು ನಾವು ವಿಮರ್ಶೆ ಮಾಡಿದ್ರೆ, ಸಂಸ್ಕೃತಿಯನ್ನು ಮತ್ತಷ್ಟು ವಿಮರ್ಶೆ ಮಾಡಿದ್ರೆ ಈ ಕೆಲವು ಸಂಗತಿಗಳು ನಮಗೆ ನಿಶ್ಚಯವಾಗಿ ಗೊತ್ತಾಗಬಹುದು. ಆಧುನಿಕ ವಿಜ್ಞಾನ ಏನನ್ನು ಹೇಳ್ತದಂದ್ರೆ, ಕೆಲವು ಕೋಟಿ ವರ್ಷಗಳ ಹಿಂದೆ ಅಥವಾ ಕೆಲವು 10 ಕೋಟಿ ವರ್ಷಗಳ ಹಿಂದೆ ಶಿಲಾಯುಗ ಇತ್ತು, ಆದಿಶಿಲಾಯುಗ ಇತ್ತು, ತಾಮ್ರ ಯುಗ ಬಂತು, ನಂತರ ಲೋಹ ಯುಗ ಬಂತು. ಲೋಹಗಳನ್ನು ಉಪಯೋಗ ಮಾಡಲಿಕ್ಕೆ ಮನುಷ್ಯ ಕಲ್ತ್ಕೊಂಡ. ಮೊದಲು ಹಸಿ ಆಹಾರವನ್ನು ತಿಂತಿದ್ದ, ಆಮೇಲೆ ಆಹಾರವನ್ನು ಸುಟ್ಟು ಬೇಯಿಸುವಂತೆ ಕಲಿತ. ಲೋಹ ಯುಗವನ್ನು ನೋಡಿದ. ಕ್ರಮವಾಗಿಯೇ ಬಟ್ಟೆ ಬರೆಗಳನ್ನು ಧರಿಸಲಿಕ್ಕೆ ಕಲಿತ ಇತ್ಯಾದಿಗಳನ್ನು ನಾವು ನೋಡ್ತೇವೆ. ಆ 10 ಕೋಟಿ ವರ್ಷ 100 ಕೋಟಿ ವರ್ಷಗಳ ಹಿಂದೆ ಏನಿತ್ತು ಅನ್ನೋದು ಆಧುನಿಕ ವಿಜ್ಞಾನದ ಊಹೆಗೆ ಇವತ್ತಿನೂ ಕೂಡ ಸಿಕ್ಕಿಲ್ಲ. ಅದಕ್ಕಿಂತ ಹಿಂದೆ ಯಾವುದೇ ರೀತಿಯಾದಂತಹ ನಾಗರಿಕತೆ ಇರಲೇ ಇಲ್ಲ ಎಂಬುದಾಗಿ ಅವರು ಭಾವಿಸ್ತಾರೆ. ಆದರೆ ನಾವು ಪುರಾಣಗಳಲ್ಲಿ, ಮಹಾಭಾರತಾದಿ ಗ್ರಂಥಗಳಲ್ಲಿ ನಾವು ನಮ್ಮ ನಾಗರಿಕ ವ್ಯವಸ್ಥೆಯನ್ನ, ಸಂಸ್ಕೃತಿ ವ್ಯವಸ್ಥೆಯನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಬೇಕು. ಹಿಂದೆಂದೂ ಕೂಡ ನಮ್ಮಲ್ಲಿ ಪೂರ್ಣವಾದಂತಹ ಅನಾಗರಿಕತೆ ಇತ್ತು. ಜನರು ಅನಾಗರಿಕತೆಯ ಮೆಟ್ಟಿಲಿನಿಂದ ನಾಗರಿಕತೆಯ ಮೆಟ್ಟಿಲನ್ನು ಏರಿದ್ರು ಅಂತ ಅನ್ನೋದು ನಮ್ಮ ವೇದಗಳಲ್ಲಿ ವರ್ಣಿತವಾಗಿರುವಂತಹ ವ್ಯವಸ್ಥೆಗೆ ಮತ್ತು ಪುರಾಣದಲ್ಲಿ ವರ್ಣಿತವಾಗಿರುವಂತಹ ವ್ಯವಸ್ಥೆಗೆ ವಿರುದ್ಧವಾಗಿ ಕಾಣಿಸ್ತದೆ. ಯಾಕೆಂದ್ರೆ ಸೃಷ್ಟಿ ಎಂಬುದು ಹಿಂದೆ ಎಂದೂ ಇಲ್ಲದಂತೆ ಒಮ್ಮೆ ಹೊಸದಾಗಿ ಹುಟ್ಟಿ ಈಗ ತನ್ನ ವಿಕಸಿತ ರೂಪವನ್ನು ಪಡ್ಕೊಂಡಂತಹ ಒಂದು ಪ್ರಕ್ರಿಯೆ ಅಲ್ಲ. ಅದು ನಮ್ಮ ಪರಂಪರೆ ನಮಗೆ ತಿಳಿಸುವಂತೆ, ಪುರಾಣಗಳು ನಮಗೆ ತಿಳಿಸುವಂತೆ ಶಾಶ್ವತಿ ಸಮಾಪ್ತ ಧಾತಾ ಯಾಥಾಸ್ಥಿತೋ ಅರ್ಥಾನ್ ಶಾಶ್ವತಿ ಸಮಾಪ್ತ. ಅನೇಕ ಅನಂತ ವರ್ಷಗಳಿಂದ ಈ ಬ್ರಹ್ಮ ಈ ಸೃಷ್ಟಿಯನ್ನ ಹಾಗೆಯೇ ಪುನರ್ನಿರ್ಮಾಣ ಮಾಡ್ತಾ ಬಂದಿದ್ದಾನೆ. ಹಾಗಾಗಿ ಒಮ್ಮೆ ಪೂರ್ಣ ವಿಕಸಿತವಾದಂತಹ ಸೃಷ್ಟಿ ಕಾರಣಾಂತರಗಳಿಂದ, ಪ್ರಳಯಾದಿ ಕಾರಣಗಳಿಂದ ಕುಸಿದು ಬಿದ್ದು ಮತ್ತೆ ಕ್ರಮೇಣ ವಿಕಸಿತವಾಗಿ
ಮತ್ತೊಮ್ಮೆ ವಿನಾಶದ ಹಾದಿಯನ್ನು ಹಿಡಿದು ಮತ್ತೊಮ್ಮೆ ಅಭಿವೃದ್ಧಿ ಪಥದತ್ರ ಧಾವಿಸಿ ಮುನ್ನಡೆಸಿರ್ತದೆ. ಇದು ಸೃಷ್ಟಿ, ನಾಗರಿಕತೆ ಮತ್ತು ಸಂಸ್ಕೃತಿಗಳ ಒಂದು ವೈಶಿಷ್ಟ್ಯ. ಸೃಷ್ಟಿ ಎಂಬುದು 10 ಕೋಟಿ ವರ್ಷಗಳ ಹಿಂದೆ ಅಥವಾ 100 ಕೋಟಿ ವರ್ಷಗಳ ಹಿಂದೆ ಒಮ್ಮೆ ಆಕಸ್ಮಿಕವಾಗಿ ಪ್ರಾರಂಭವಾಯಿತು. ಅದಕ್ಕಿಂತ ಹಿಂದೆ ಸೃಷ್ಟಿಯೂ ಇರಲಿಲ್ಲ, ನಾಗರಿಕತೆಯೂ ಇರಲಿಲ್ಲ, ಪರಂಪರೆ ಇರಲಿಲ್ಲ, ಸಂಸ್ಕೃತಿ ಇರಲಿಲ್ಲ ಅನ್ನುವಂಥ ವರ್ಣನೆ ಇದೆ. ಅದು ನಮ್ಮ ಈ ಶಾಸ್ತ್ರಗಳ ಪರಂಪರೆಗೆ ಸಮ್ಮತವಾಗಿರುವಂಥದ್ದಲ್ಲ. ವಿಜ್ಞಾನ ತನಗೆ ಭೌತಿಕವಾಗಿ ದೊರೆಯುವಂತಹ ಕೆಲವು ಸಾಕ್ಷ್ಯಗಳನ್ನು ಮಾತ್ರ ಅವಲಂಬಿಸಿ ಅಂತಹ ನಿರ್ಧಾರಕ್ಕೆ ಬರುವುದರಿಂದ ಅದಕ್ಕೆ ನಾವು ಯಾವುದೇ ರೀತಿಯಾದಂತಹ ಭೌತಿಕವಾದಂತಹ ಸಂಗತಿಗಳನ್ನು ಮಾತ್ರ ಅವಲಂಬಿಸಿ ಅವರು ಈ ಎಲ್ಲ ನಿರ್ಧಾರಕ್ಕೆ ಬರುವುದರಿಂದ, ಇಂಥ ಸಿದ್ಧಾಂತಗಳನ್ನು ಅವರು ರೂಪಿಸುವುದರಿಂದ ಆ ವಿಜ್ಞಾನಿಗಳ ವಿಷಯದಲ್ಲಿ ನಾವೇನು ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಶಾಸ್ತ್ರಗಳು ತಿಳಿಸುವಂತೆ, ನಮ್ಮ ಪರಂಪರೆಯನ್ನು ತಿಳಿಸುವಂತೆ ಕೇವಲ ಭೌತಿಕವಾದಂತಹ ಸಾಕ್ಷಿಗಳಲ್ಲದೆ, ಅನುಮಾನ ಪ್ರಮಾಣ ಮೂಲಕ ಸಾಕ್ಷಿಗಳಲ್ಲದೆ ಶಾಸ್ತ್ರವಿರ್ತಕ್ಕಂಥ ಈ ಪ್ರಮಾಣ ಏನಿದೆ, ಶಬ್ದ ಪ್ರಮಾಣ ಏನಿದೆ, ಇದನ್ನು ಕೂಡ ನಾವು ನಂಬಿ ಅದರ ಮೂಲಕ ನಮ್ಮ ಸಿದ್ಧಾಂತಗಳನ್ನ ನಾವು ರೂಪಿಸಬೇಕಾದವರಾದ್ರಿಂದ ವೇದಾಂತ ಶಾಸ್ತ್ರಗಳನ್ನು ಕೂಡ ಮಹಾಭಾರತ, ರಾಮಾಯಣ ಆದಿ ಪುರಾಣಗಳ ಹಿನ್ನೆಲೆಯಲ್ಲೇ ಅರ್ಥೈಸಬೇಕು ಎಂಬುದಾಗಿ ನಮಗೆ ಎಚ್ಚರಿಕೆಯನ್ನು ನಮ್ಮ ಪರಂಪರೆ ಕೊಡೋದಾದ್ರಿಂದ ಸೃಷ್ಟಿಯ ವಿಷಯದಲ್ಲಿ ಆಧುನಿಕ ವಿಜ್ಞಾನ ಹೇಳುವಂತ ಸಂಗತಿಗಳನ್ನು ನಾವು ಪೂರ್ಣವಾಗಿ ಒಪ್ಪಲಿಕ್ಕೆ ಬರೋದಿಲ್ಲ. ಸಂಸ್ಕೃತಿಯ ಮತ್ತು ನಾಗರಿಕತೆಯ ವಿಕಾಸವಾದ ಏನಿದೆ ಅದನ್ನು ನಾವು ಭಾಗಶಃ ಮಾತ್ರ ಒಪ್ಪಬಹುದು. ಹಾಗಾಗಿ ಪೃಥ್ವಿಗಿಂತ ಮೊದಲು ನಗರಾದಿ ವ್ಯವಸ್ಥೆಗಳೇ ಇರಲಿಲ್ಲ ಅಂತ ಈ ಭಾಗವತವಾದರೂ ಹರಿವಂಶವಾದರೂ ಹೇಳೋದಿದೆಯಲ್ಲ, ಅದಕ್ಕಾದ್ರೆ ನಾವೊಂದು ಅರ್ಥಾಂತರವನ್ನು ಹೇಳಬೇಕಲ್ಲ. ಯಾಕೆಂದ್ರೆ ಪೃಥ್ವಿಗಿಂತ ಮೊದಲು ಇನ್ನೂ ಅನೇಕ ದೊಡ್ಡ ದೊಡ್ಡ ಚಕ್ರವರ್ತಿಗಳು ಬಂದು ಹೋಗಿದ್ರು. ಅವ್ರು ಯಾರ ಕಾಲದಲ್ಲೂ ಇರದೇ ಇರುವಂತಹ ಸಂಸ್ಕೃತಿ ಮತ್ತು ನಾಗರಿಕತೆ ಪೃಥ್ವಿನ ಕಾಲದಲ್ಲಿ ಬಂತು ಅಂತನ್ನೋದು ಎಷ್ಟು ಮಟ್ಟಿಗೆ ನಿಮಗೆ ವಿಶ್ವಾಸಕ್ಕೆ ಪಾತ್ರ ಆಗಬಹುದು ಅಂತಂದ್ರೆ, ಅದಕ್ಕೆ ನಾನು ಈ ರೀತಿಯಾಗಿ ನಮ್ಮದೇ ಆದಂತಹ ವಿಶ್ಲೇಷಣೆಯೊಂದನ್ನು ಪರಿಹಾರವೊಂದನ್ನು ಕಂಡುಕೊಂಡಿದ್ದೇನೆ. ವಿಸ್ತಾರವಾದಂತಹ ತುದಿ ಮೊದಲು ಕಾಣುವಂತಹ ಈ ಪ್ರಪಂಚದಲ್ಲಿ ಕೆಲವು ಕಡೆ ಸಂಸ್ಕೃತಿಯ ಪರಾಕಾಷ್ಠೆ, ಸಂಸ್ಕೃತಿ ನಾಗರಿಕತೆಗಳ ಅತ್ಯುನ್ನತ ಹಂತವನ್ನು ತಲುಪಿದ್ದು ಕಂಡು ಬರುತ್ತದೆ. ಅದೇ ಸಂದರ್ಭದಲ್ಲಿ ಅದೇ ಸೃಷ್ಟಿಯ ಅದೇ ಲೋಕದ ಬೇರೆ ಭಾಗಗಳಲ್ಲಿ ಕೆಲವು ಕಡೆ ಸೃಷ್ಟಿ ಅಥವಾ ಈ ಪರಂಪರೆ ಅಥವಾ ಈ ಸಂಸ್ಕೃತಿ ಎಂಬುದು ಇನ್ನು ಕೀಳು ಮಟ್ಟದಲ್ಲಿರುತ್ತದೆ. ಹೀಗೆ ಪೃಥ್ವಿ ಚಕ್ರವರ್ತಿಗಿಂತ ಮೊದಲು ಸಂಸ್ಕೃತಿ ಇರಲಿಲ್ಲ, ನಾಗರಿಕತೆ ಇರಲಿಲ್ಲ ಅಂತಂದ್ರೆ ಅದು ಈ ವಿಶ್ವದ ಯಾವುದೋ ಕೆಲವು ಭಾಗದಲ್ಲಿ ಅಂತ ಸಂಗತಿಗಳಿದ್ದಿರಬಹುದು. ಮತ್ತು ಕೆಲವು ಪ್ರದೇಶಗಳಲ್ಲಿ ಸಂಸ್ಕೃತಿಯ ಅತ್ಯುನ್ನತ ಬೆಳವಣಿಗೆ ಕಂಡಂಥ ರೂಪವನ್ನು ನಾವು ಎಲ್ಲಾದ್ರಲ್ಲಿ ನೋಡ್ಲಿಕ್ಕೆ ಸಮರ್ಥ ಆಗ್ತಿದ್ದಿರಬಹುದು. ಹೀಗಾಗಿ ನಾನು ಅದನ್ನು ವಿಶ್ಲೇಷಣೆ ಮಾಡ್ತೇನೆ. ಅಂತೂ ಪೃಥ್ವಿ ಚಕ್ರವರ್ತಿಗಿಂತ ಮೊದಲು ಕೆಲವು ಕಡೆ ನಾಗರಿಕತೆ ಮತ್ತು ಸಂಸ್ಕೃತಿಗಳು ಇರಲಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಆದ್ರೆ ಮತ್ತು ಕೆಲವು ಕಡೆ ನಾಗರಿಕತೆ ತಮ್ಮ ವಿಕಸಿತ ರೂಪವನ್ನು, ಪೂರ್ಣ ವಿಕಸಿತ ರೂಪವನ್ನು ಕೂಡ ಪಡೆದುಕೊಂಡಿದ್ದು ಅನ್ನೋದನ್ನ ನಾವು ಅಲ್ಲಗಲಿಕ್ಕೆ ಬರೋದಿಲ್ಲ. ಅಲ್ಲಗಲಿಕ್ಕೆ ನಮಗೆ ಯಾವುದೇ ರೀತಿಯಂತ ಪುರಾವೆಗಳು ಕೂಡ ಸಿಗೋದಿಲ್ಲ. ಅಂತೂ ಸಮಸ್ತ ಭೂಮಂಡಲವನ್ನು ಆತ ಆಳಿದಾದ್ದರಿಂದ ಎಲ್ಲಿ ನಾಗರಿಕತೆ ಮತ್ತು ಸಂಸ್ಕೃತಿಗಳು ವಿಕಸಿತವಾಗಿ ಹರಡಿದ್ದವು ಅವಷ್ಟು ಭಾಗಗಳನ್ನು ಬಿಟ್ಟು ಬೇರೆ ಕೆಲವು ಭಾಗಗಳಲ್ಲಿ ಎಲ್ಲಿ ನಾಗರಿಕತೆ ವಿಕಾಸದ ಅವಶ್ಯಕತೆ ಇತ್ತು ಅಂತ ಸಂದರ್ಭದಲ್ಲಿ ಆತ ಅಂತ ಸ್ಥಳದಲ್ಲಿ ಆತ ನಾಗರಿಕತೆಯನ್ನು ಮತ್ತು ಸಂಸ್ಕೃತಿಯನ್ನು ಹುಟ್ಟುಹಾಕಿದ. ಪ್ರಜೆಗಳಿಗೆ ಬೇಕಾದಂತಹ ವೃತ್ತಿಗಳನ್ನು ಆತ ಕಲ್ಪನೆ ಮಾಡಿಕೊಟ್ಟ. ಆ ಮೂಲಕ ನಾಗರಿಕತೆಯನ್ನ ಮತ್ತು ಸಂಸ್ಕೃತಿಯನ್ನು ಅವನು ಹುಟ್ಟುಹಾಕಿದ. ಆ ಪ್ರಜೆಗಳ ವೃತ್ತಿಯನ್ನು ಅವನೇನು ಕಲ್ಪನೆ ಮಾಡಿಕೊಟ್ಟ ಅಂತ ಹೇಳ್ತೇವೆ. ಆ ಕಾರಣದಿಂದಾಗಿ ಅವನನ್ನ ವೃತ್ತಿದಾತ ಹೀಗೆ ವೃತ್ತಿಗಳನ್ನು ಅವನು ಹೊಸದಾಗಿ ಸೃಷ್ಟಿ ಮಾಡಿಕೊಟ್ಟದ್ರಿಂದ ಅವನನ್ನ ಆದ್ಯ ರಾಜ ಎಂಬುದಾಗಿ ಕರೆಯುವುದಿದೆ. ಹೀಗೆ ನನ್ನ
ಸೀಮಿತ ಜ್ಞಾನ ಮತ್ತು ಅನುಭವಕ್ಕೆ ತೋರಿಸಿದಂಥ ಒಂದು ವಿಶ್ಲೇಷಣೆಯನ್ನು ನಾನು ಮಾಡಿದ್ದೇನೆ. ನಾಗರಿಕತೆ, ಸಂಸ್ಕೃತಿ, ಸೃಷ್ಟಿ ಇತ್ಯಾದಿಗಳು ನಮ್ಮ ಬುದ್ಧಿಯ ವ್ಯಾಪ್ತಿಗೆ ತೀರಾ ಆಚೆ ಇರುವಂತಹ ಸಂಗತಿಗಳು. ಆದರೂ ಕೂಡ ಹರಿವಂಶದ ಮತ್ತು ಭಾಗವತದ ಶ್ಲೋಕಗಳನ್ನು ಯಥಾವತ್ತಾಗಿ ಪುರಾಣ ವಾಚನ ಮಾಡಬಾರ್ದು. ಅದಕ್ಕೊಂದು ಏನಾದರೂ ಸಾಧ್ಯವಾದಂತಹ ಅರ್ಥವನ್ನ ನಾನು ತಿಳಿಸಬೇಕು ಎಂಬುದಾಗಿ ಭಾವಿಸಿ ಈ ತಕ್ಕ ಮಟ್ಟಿನ ವಿಶ್ಲೇಷಣೆಯನ್ನ ತಿಳಿಸಿದ್ದೇನೆ. ಹೀಗೆ ಆ ಪೃಥು ಚಕ್ರವರ್ತಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ ಎಂಬಲ್ಲಿಗೆ ಆ ಭಾಗವತದ 18ನೇ ಅಧ್ಯಾಯ ಮುಕ್ತಾಯವಾಗಿದೆ. ಮತ್ತು ಹರಿವಂಶ ತಿಳಿಸುವಂತೆ ವೇದ ವೇದಾಂಗ ಪಾರಂಗತರಾದಂಥ ಬ್ರಾಹ್ಮಣರು ಪೃಥುವನ್ನು ನಮಸ್ಕರಿಸಬೇಕು. ಕ್ಷತ್ರಿಯರು ಕೂಡ ಅವನನ್ನು ನಮಸ್ಕರಿಸಬೇಕು. ಏಕೆಂತಂದ್ರೆ ಎಲ್ಲ ಕ್ಷತ್ರಿಯರಿಗೆ ಅವನೇ ಮೊದಲನೇ ಯೋಧಾನಾಂ ಪ್ರಥಮೋ ನೃಪಃ ಎಂಬುದಾಗಿ ಹರಿವಂಶ ಹೇಳ್ತದೆ. ಯಾವ ಯೋಧನು ಸಂಗ್ರಾಮ ಭೂಮಿಯಲ್ಲಿ ಪೃಥು ಮಹಾರಾಜನ ಕೀರ್ತಿಯನ್ನ ಪಠನ ಮಾಡಿ ಯುದ್ಧ ಮಾಡ್ತಾನೋ ಅವನು ಶತ್ರುಗಳನ್ನು ಗೆಲ್ಲುತ್ತಾನೆ ಎಂಬುದಾಗಿ ಹೇಳುತ್ತದೆ ಹರಿವಂಶ. ಕೃಷಿಕರು ಕೂಡ ಮತ್ತು ವೈಶ್ಯರು ಕೂಡ ಪೃಥುವನ್ನು ಪ್ರತಿದಿನ ನಮಸ್ಕಾರ ಮಾಡಬೇಕು. ಅವರೆಲ್ಲರಿಗೂ ಬೇಕಾದಂತಹ ವೃತ್ತಿಯನ್ನು ಕಲ್ಪಿಸಿಕೊಟ್ಟವನೇ ಆತ. ವೈಶ್ಯೈರಪಿ ವಿಸ್ತಾರ್ಥೈ ಪಣ್ಯ ವೃತ್ತಿ ಅನುಷ್ಠಿತೈ ಪ್ರಸರೇವ ನಮಸ್ಕಾರ್ಯ ವೃತ್ತಿದಾತ ಮಹಾಯಶಾಹ. ಅದೇ ರೀತಿಯಾಗಿ ಬ್ರಾಹ್ಮಣ ಮೊದಲಾದಂತಹ ವರ್ಣಗಳ ಸೇವೆಯಲ್ಲಿರುವಂತಹ ಶೂದ್ರರು ಕೂಡ ಅವನನ್ನು ಧ್ಯಾನಿಸಬೇಕು. ಹೀಗೆ ಪೃಥ್ವಿನ ಚರಿತ್ರೆಯನ್ನು ಮೊದಲಿನಿಂದ ಕೊನೆಯ ತನಕ ಯಾವನು ಶ್ರವಣ ಮಾಡ್ತಾನೋ ಅವನು ಪುತ್ರ ಪೌತ್ರರಿಂದ ಕೂಡಿದವನಾಗಿ ಬಹಳ ಕಾಲ ಬಾಳತಾನೆ ಎಂಬುದಾಗಿ ಆ ಪೃಥ್ವಿನ ಚರಿತ್ರೆಯ ಫಲಶ್ರುತಿಯನ್ನ ಹರಿವಂಶದ 6ನೇ ಅಧ್ಯಾಯದ 55ನೇ ಶ್ಲೋಕ ಅದನ್ನ ಬಣ್ಣಿಸ್ತಾರೆ. ಮತ್ತೆ ಹಿಂದೆ ಹೇಳಿದಂತೆ ನಾವು ಯಾವನು ಪೃಥು ಚಕ್ರವರ್ತಿಯ ಕಥೆಯನ್ನು ಶ್ರವಣ ಮಾಡ್ತಾನೋ ಅವನು ನತಶೋಚಿ ಕೃಪಾಕೃತೈ ಎಂಬುದನ್ನು ಹೇಳಿದ ನಾವು ಇದನ್ನು ನೆನಪು ಮಾಡ್ಕೋಬೇಕು. ನಾವು ಮಾಡಬಹುದಾದಂತಹ ದೋಷಗಳಲ್ಲಿ 2 ಬಗೆಯಿವೆ. ಮಾಡಬಾರದ ಕಾರ್ಯವನ್ನು ಮಾಡುವುದು ಮತ್ತು ಮಾಡಬೇಕಾದ ಕಾರ್ಯವನ್ನು ಅನಾದರ ಮಾಡುವುದು, ಹೀಗೆ 2 ಇದೆ. ಹಾಗೆ ಅವೆರಡೂ ಕೂಡ ನಮ್ಮ ಬದುಕನ್ನು ಅಪರಿಪೂರ್ಣವಾಗಿ ಮಾಡುವಂತಹ 2 ಸಂಗತಿಗಳು. ಹೀಗೆ ಮಾಡಬಾರದ ಪಾಪಗಳನ್ನು ಮಾಡುವುದು ಮತ್ತು ಮಾಡಬೇಕಾದಂತಹ ಪುಣ್ಯ ಕಾರ್ಯಗಳನ್ನು ಮಾಡದೇ ಇರುವುದು, ಇವೆರಡೂ ನಮ್ಮ ನ್ಯೂನತೆಗಳೇನಿವೆ. ಆ ನ್ಯೂನತೆಗಳನ್ನ ಈ ಪೃಥು ಚಕ್ರವರ್ತಿಯ ಶ್ರವಣ ಎಂಬುದು ತುಂಬಿಕೊಟ್ಟು ನಮ್ಮ ಇಹ ಮತ್ತು ಪರದ ಬಾಳನ್ನ ಸಮೃದ್ಧಗೊಳಿಸುತ್ತದೆ ಎಂಬಲ್ಲಿಗೆ ಹರಿವಂಶದ ಪೂರ್ವಾರ್ಧದ ಹರಿವಂಶ ಪರ್ವದ 6ನೇ ಅಧ್ಯಾಯ ಸಮಾಪ್ತವಾಗಿದೆ.